ಆಗ್ತೈತೆ ವಿಚಾರ ಏನಪ್ಪಾ ಅಂತಂದ್ರೆ ನಮ್ ಕೃಷ್ಣಮೂರ್ತಿ ಅಣ್ಣವರು ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಇವ್ರದ್ದು ವಿಲೇಜ್ ಊರ್ ಬಂದು ಇವ್ರು ಇವತ್ತು ನಮ್ಮ ಮಾಲೂರು ಗೌರ್ಮೆಂಟ್ ಹಾಸ್ಪಿಟಲ್ ಬಂದವ್ರೆ. ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿರೋ ಏನಾದ್ರು ಇವ್ರ ಕೈಯಲ್ಲಿ ಸಹಾಯ ಮಾಡೋಣ ಅಂದ್ಬಿಟ್ಟು ಇಲ್ಲಿರೋ ಬಡವರಲ್ಲ ಏನಣ್ಣ ಅದು ಚಿಕಿತ್ಸೆ ಪಡಿತಾ ಇರೋರ್ಗ ಬ್ಲಡ್ ಕೊಡ್ಬೇಕಂತ ನನ್ಗೆ ಹೇಳಿದ್ರು. ಅಣ್ಣ ಬಾಣ ನಾನು ಕೈ ಜೋಡಿಸ್ತೀನಿ ನಿಮ್ ಜೊತೆ ಮುಟ್ಟು ನಾನು ಇಬ್ರು ಕೂಡ ಬಂದಿದ್ರೆ ಇವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದಾರೆ. ದಯವಿಟ್ಟು ಎಲ್ಲರೂ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ಮಾಲೂರು ತಾಲೂಕು ಮತ್ತೆ ನಮ್ಮ ಬೂದಿಕೋಟೆ ಎಲ್ಲ ಪಕ್ಕದಲ್ಲೇ ನೀವು ಮಾಡೋ ಒಂದು ಫಾಲೋ ನಿಂದ ಒಂದು ಕಮೆಂಟ್ ಇಂದ ಇವ್ರು ನಾಳೆ ದಿನ ಇನ್ನೂ ಒಂದು 10 ಜನಕ್ಕ ಊಟ ಹಾಕಷ್ಟು ಆ ಭಗವಂತನು ಧೈರ್ಯ ಕೊಡ್ತಾನೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ ಕೈ ಮುಗಿದು ಕೇಳ್ಕೊಂತೀನಿ. ಈಗ ನಾನು ಮಾಲೂರ್ಗೆ ಬಂದಿದ್ದೀನಿ. ಯಾಕಂದ್ರೆ ಮಾಲೂರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರಿಗೆ ಸ್ವಲ್ಪ ಬಡವರು ಇರ್ತಾರೆ. ಸ್ವಲ್ಪ ನಮ್ ಕೈಲಾದಷ್ಟು ಅಲ್ಪ ಸಹಾಯ ಮಾಡೋಣ, ಒಂದು ಬ್ರೆಡ್ ಒಬ್ಬನ ಕೊಡೋಣ ಬಂದಿದೀವಿ. ಅದಕ್ಕ ವಿನಯ್ ಹೇಳಿದೆ, ವಿನಯ್ ನೀವು ಬರಬೇಕು, ನೀವು ಚೆನ್ನಾಗಿ ಫೇಮಸ್ ಇಲ್ಲಿ, ನೀವು ಬರ್ಬೇಕು, ನನ್ನ ಜೊತೆ ಕೈ ಜಾಡಿಸ್ಬೇಕು ಅಂದೆ. ಏನಾದ್ರು ಅಣ್ಣ ನಾನು ಬರ್ತೀನಣ್ಣ, ನೀವ್ ಯಾವ ಟೈಮಲ್ಲ ಕರೀರಿ ನಾನು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬನ್ನಿ ನಾವ್ ಇಬ್ರು ಸೇರ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನಾವು ಚಿಕಿತ್ಸೆ ಪಡೆದವರಿಗೆ ಸ್ವಲ್ಪ ಬ್ರೆಡ್ ಕೊಡೋಣ ಅಂತ ಹೇಳಿದೆ. ಅವರು ಪಾಪ ಎಷ್ಟೇ ಪ್ರಾಬ್ಲಮ್, ಎಷ್ಟೋ ತೋಟದಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಬಿಟ್ಟು ನನಗೋಸ್ಕರ ರಾತ್ರಿ ಫೋನ್ ಮಾಡಿದೆ, ಅಣ್ಣ ಬರ್ತೀನಿ ಅಂದ್ರು, ಬಂದಿದ್ದಾರೆ. ದಯವಿಟ್ಟು ನಾವಿಬ್ರು ಹೋಗಿ ಒಳಗಡೆ ನಾವು ಚಿಕಿತ್ಸೆ ಪಡೆದವರಿಗೆ ಬ್ರೆಡ್ ನೀಡ್ತೀವಿ. ಎಲ್ಲ ಸಹಕರಿಸಬೇಕು ಮಾಲೂರಿನ ಜನ.